ಕೇರಳ ಮಾದರಿಯ ಹತ್ಯೆಗಳು ಕರ್ನಾಟಕ ಬಂದಿರೋ ಜಾಡಿ ಹಿಡಿದು ಹೋಗಿ ಎನ್ ಐ ಎಗೆ ಎನ್ಕ್ವೈರಿನ ಕೊಟ್ಟು ಮೂಲದಲ್ಲಿ ಅದನ್ನು ಚಿವುಟುವಂಥ ಕೆಲಸವನ್ನು ಮಾಡಿದರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಕೇರಳ ಮಾದರಿ ಹತ್ಯೆಗಳು ಕರಾವಳಿಗೆ ಬಂದು ಇಡೀ ಕರಾವಳಿ ಇವತ್ತು ಆತಂಕದಲ್ಲಿದೆ. ತಮಿಳೇ ಕನ್ನಡಕ್ಕೆ ತಾಯಿಯಂತೆ ಇಂಥ ಒಂದು ಅಸಂಬದ್ಧ ಹೇಳಿಕೆಯನ್ನು ಆತ ಕೊಟ್ಟ. ಈತ ತೀಟೆಗೋಸ್ಕರವಾಗಿ ಹುಚ್ಚುಚ್ಚು ಹೇಳಿಕೆಯನ್ನು ಕೊಡ್ತಾರೆ. ಈ ಆತನಲ್ಲಿರುವಂಥ ತೀಟೆಯನ್ನೇ ಸಿನಿಮಾವನ್ನು ಮಾಡ್ತಾನೆ ಅಂತ ಹೇಳಿ ಇಡೀ ತಮಿಳ್ನಾಡಲ್ಲಿ ಆತನನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ತಮಿಳ್ನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂಥ ಕಮಲ ಹಾಸನ್ ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡೋಕ್ಕೆ ಹೊರಟಿರುವಂಥದ್ದು ನನಗಂತೂ ಆಶ್ಚರ್ಯ ಆಗುತ್ತೆ. ಆ ತಿರುವಾಕಿನ ನೀವು ಸಮರ್ಥಿಸ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಕನ್ನಡಕ್ಕೆ ತಂದೆ ತಾಯಿನ ಹುಡುಕ್ತಾ ಇದ್ದೀರಾ ನೀವು? ಕನ್ನಡಕ್ಕೆ ಯಾರು ತಂದೆ ತಾಯಿ ಇಲ್ಲ. ನೀವು ಬರೀ ಸಿನಿಮಾ ಮಾಡಿದರೆ ಹೊರತು ಕನ್ನಡದ ಹಿನ್ನೆಲೆನೇ ತಿಳ್ಕೊಳ್ಳಿಲ್ಲ ಅಂತ ನನಗನ್ನಿಸುತ್ತೆ. ಅವನು ಯಾರೋ ಅಪ್ಪ ಅಮ್ಮನ ಹುಡ್ಕಕ್ಕೆ ಹೋದಂಥ ವ್ಯಕ್ತಿಯನ್ನು ನೀವು ಸಮರ್ಥನೆ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಪಟ್ಕೊಳ್ಬೇಕು ನೀವೆಲ್ಲ. ನಾನು ನಿನ್ನೆ ಅಷ್ಟೇ ದಕ್ಷಿಣ ಕನ್ನಡದಲ್ಲಿದ್ದೆ. ಅಲ್ಲಿ ಒಂದು ರೀತಿ ಹಿಂದೂಗಳಲ್ಲಿ ಅಭದ್ರತೆಯ ಭಾವನೆ, ಈ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಸಮಾಜಘಾತುಕ ಶಕ್ತಿಗಳಿಗೆ ಯಾವ ರೀತಿ ಉತ್ತೇಜನ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಆತಂಕ ಅನ್ನೋದು ಕಂಡು ಬರ್ತಾ ಇದೆ. ಎಲ್ಲೆಡೆಯೂ ಕೂಡ ಅದೊಂಥರ ವ್ಯಾಪಿಸಿದೆ. ಇದ್ರ ಬೆನ್ನಲ್ಲೇ ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಗಡೀಪಾರು ಮಾಡಬೇಕು ಅಂತೇಳಿ ಹೇಳಿ ಮತ್ತು ಪ್ರಖರ ವಾಗ್ಮಿಗಳಾಗಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧ FIR ದಾಖಲಿಸಬೇಕು ಅಂತೇಳಿ ಹೇಳಿ ಆದೇಶವನ್ನು ಹೊರಡಿಸಿರುವಂಥದ್ದು ಕರ್ನಾಟಕದಲ್ಲಿ ತಾಲಿಬಾನಿ ಸರ್ಕಾರವನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಇಟ್ಟಿರುವಂಥ ಒಂದು ಹೆಜ್ಜೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಶಯನೇ ಬೇಡ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ, ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಸಾಹೇಬರಲ್ಲಿ ಹಾಗೂ ಕಾಂಗ್ರೆಸ್ಸಿನ ಈ ಕಾರ್ಡ್ ಹೋಲ್ಡರ್ಸಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಥರ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಗಿದೆ? ಯಾಕಾಗಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ? ಕರಾವಳಿನಲ್ಲಿ ಈ ರೀತಿ ಕೊಲೆಗಳ ಸರಣಿ ಯಾಕಾಗಿ ಶುರುವಾಗಿದೆ ಮತ್ತು ಯಾರು ಅದನ್ನು ಶುರು ಮಾಡಿದರು? ಉತ್ತರ ಪ್ರದೇಶದಲ್ಲಿ ಹುಟ್ಟಿದಂತಹ ಸಿಮಿಯನ್ನು ಬ್ಯಾನ್ ಮಾಡಿದ ನಂತರ ಇಡೀ ದಕ್ಷಿಣ ಭಾರತವನ್ನು ಗುರಿಯಾಗಿಟ್ಕೊಂಡು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಿದರು. ಅದರ ಪೊಲಿಟಿಕಲ್ ವಿಂಗ್ ಆಗಿ SDPIನನ್ನು ಶುರು ಮಾಡಿದರು. ಹಾಗೆಯೇ ಕರ್ನಾಟಕದಲ್ಲಿ KFDಯಿಂದ ಕರ್ನಾಟಕ ಫೋರಮ್ ಫಾರ್ ಡಿಗ್ನಿಟಿ ಅಂತೇಳಿ ಹೇಳಿ ಕರ್ನಾಟಕಕ್ಕೊಂದು ಚಾಪ್ಟರ್ನ PFIನವರು ಪ್ರಾರಂಭ ಮಾಡಿದರು. ಕೇರಳ ಮಾದರಿಯ ಹತ್ಯೆಗಳು ಈ PFI, SDPI ಮತ್ತು KFDಯಿಂದ ಕರ್ನಾಟಕಕ್ಕೆ ಕಾಲಿಟ್ಟಿದ್ದು. ಅದಾದ ನಂತರ ಇವೆಲ್ಲ ಸರಣಿ ಹತ್ಯೆಗಳಾಗಿರುವಂಥದ್ದು. ಇವತ್ತು ಕರಾವಳಿನಲ್ಲಿ ಆತಂಕದ ವಾತಾವರಣ, ಹತ್ಯೆಗಳ ಸರಣಿ ಯಾಕಾಗಿ ನಡೀತದೆ? ಯಾರು ಶುರು ಮಾಡಿದ್ದು? ಇದೇ PFI, KFD ಮತ್ತು SDPI ಅವರು ಕೇರಳದಿಂದ ತಂದಿರುವಂಥ ರೋಗ ಮತ್ತು ಜಾಡ್ಯ ಇದಾಗಿದೆ. ಒಂದು ವೇಳೆ ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಿಲ್ಲ ಅಂದಿದ್ದರೆ ಈ ರೀತಿ ಹತ್ಯೆಗಳ ಒಂದು ಸರಣಿ ಪ್ರಾರಂಭ ಆಗ್ತಾಯಿತ್ತ? ಮೊನ್ನೆ ಸುಹಾಸ್ ಶೆಟ್ಟಿ ಅವರನ್ನು ಕಗ್ಗೊಲೆಗೈದಿರುವಂಥವ್ರು ಯಾರು? ಪ್ರವೀಣ್ ನೆಟ್ಟಾರ್ ಅವರನ್ನ ಹತ್ಯೆ ಮಾಡಿದಾಗ ಅವತ್ತೇ ಹೆಡೆಮುರಿ ಕಟ್ಟಿದ್ದರೆ ಕೇರಳ ಮಾದರಿಯ ಹತ್ಯೆಗಳು ಕರ್ನಾಟಕ ಬಂದಿರೋ ಜಾಡಿ ಹಿಡಿದು ಹೋಗಿ ಎನ್ ಐಗೆ ಎನ್ಕ್ವೈರಿನ ಕೊಟ್ಟು ಮೂಲದಲ್ಲಿ ಅದನ್ನು ಚಿವುಟುವಂಥ ಕೆಲಸವನ್ನು ಮಾಡಿದರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಆದರೆ PFI, KFD, SDPIಯಿಂದಾಗಿ ಕೇರಳ ಮಾದರಿ ಹತ್ಯೆಗಳು ಕರಾವಳಿಗೆ ಬಂದು ಇಡೀ ಕರಾವಳಿ ಇವತ್ತು ಆತಂಕದಲ್ಲಿದೆ. ಇದು ಬರೀ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಕ್ರೈಸ್ತರು ಕೂಡ ಆತಂಕದಲ್ಲಿದ್ದಾರೆ. ಕೇರಳದಲ್ಲೂ ಕೂಡ ಕ್ರೈಸ್ತರು ಮತ್ತು ಹಿಂದೂಗಳು ಇವರ ವಫ್ ಇರ್ಬೋದು, ಇವರ ಹತ್ಯೆಗಳಿರ್ಬೋದು, ಇವರು ಅಲ್ಲಿ ಒಬ್ಬ ಪ್ರೊಫೆಸರ್ನ ಕೈ ಕಡಿದಿದ್ದ ಘಟನೆ ಇರ್ಬೋದು, ಪ್ರತಿಯೊಂದು ಘಟನೆಗಳ ನಂತರವೂ ಕೂಡ ಅಲ್ಲಿನ ಕ್ರೈಸ್ತರು ಕೂಡ ಈ SDPI, KFD ಮತ್ತು PFIಗಳ ಧೂರ್ತ ರೂಪದ ಬಗ್ಗೆ ಆತಂಕಕ್ಕೊಳಗಾಗಿದ್ದಾರೆ. ಇವತ್ತು ದಕ್ಷಿಣ ಕನ್ನಡದಲ್ಲೂ ಕೂಡ ಹಿಂದೂಗಳು ಮತ್ತು ಕ್ರೈಸ್ತರು ಆತಂಕದಲ್ಲಿದ್ದಾರೆ. ಇದಕ್ಕೆ ಮೂಲ ಕಾರಣ ಇರೋದು PFI, KFD ಮತ್ತು SDPI. ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಕಮಲ ಹಾಸನ್ ಮಾತನಾಡ್ತಾ ತಮಿಳೇ ಕನ್ನಡಕ್ಕೆ ತಾಯಿಯಂತೆ
ಇಂಥ ಒಂದು ಅಸಂಬದ್ಧ ಹೇಳಿಕೆಯನ್ನು ಆತ ಕೊಟ್ಟ. ಆದರೆ ಅದೇ ತಮಿಳುನಾಡಿನಲ್ಲಿ ಈ ಕಮಲ ಹಾಸನ್ನು ಒಬ್ಬ ವಿತಂಡವಾದಿ, ಈತ ತೀಟೆಗೋಸ್ಕರವಾಗಿ ಹುಚ್ಚುಚ್ಚು ಹೇಳಿಕೆಯನ್ನು ಕೊಡ್ತಾರೆ, ಈ ಆತನಲ್ಲಿರುವಂಥ ತೀಟೆಯನ್ನೇ ಸಿನಿಮಾವನ್ನು ಮಾಡ್ತಾನೆ ಅಂತ ಹೇಳಿ ಇಡೀ ತಮಿಳುನಾಡಲ್ಲಿ ಆತನನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಕಮಲ ಹಾಸನ್ನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಿಂತಾಗ ಆತನ ಪಾರ್ಟಿ ಮಾತ್ರ ಅಲ್ಲ, ಆತನನ್ನು ಸಮೇತವಾಗಿ ಸೋಲಿಸಿಬಿಟ್ಟಿದ್ದಾರೆ. ತಮಿಳುನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂಥ ಕಮಲ ಹಾಸನ್ನು ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡೋಕ್ಕೆ ಹೊರಟಿರುವಂಥದ್ದು ನನಗಂತೂ ಆಶ್ಚರ್ಯ ಆಗುತ್ತೆ. ತಮಿಳುನಾಡೇ ತಿರಸ್ಕಾರ ಮಾಡಿರುವಂಥ ವ್ಯಕ್ತಿಯ ಮಾತನ್ನು ನೀವು ಸಮರ್ಥನೆಗೆ ಹೋಗ್ತಿದ್ರಲ್ಲ, ನೀವು ಈ ನೆಲ ಜಲದ ಉಪಯೋಗವನ್ನು ಪಡ್ಕೊಂಡು ಇಲ್ಲಿನ ಅನ್ನ ಊಟ ಮಾಡಿ ಇಲ್ಲಿಯ ಒಂದು ಕನ್ನಡ ಭಾಷೆಯಿಂದಾಗಿ ನೀವು ಇಷ್ಟೆಲ್ಲ ಬೆಳೆದು ಆ ತಿರುವಾಕಿನ ನೀವು ಸಮರ್ಥಿಸ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಕನ್ನಡದ ಬಗ್ಗೆ ಹೇಳಬೇಕು ಅಂತಂದರೆ ಕನ್ನಡಕ್ಕೆ ತಮಿಳು ತಾಯಿನಾ? ಕನ್ನಡಕ್ಕೆ ತಂದೆ ತಾಯಿನ ಹುಡುಕ್ತಾ ಇದ್ದೀರಾ ನೀವು? ಕನ್ನಡಕ್ಕೆ ಯಾರು ತಂದೆ ತಾಯಿ ಇಲ್ಲ. ಕನ್ನಡಕ್ಕೆ ತನ್ನದೇ ಆದಂಥ ಸ್ವಂತಿಕೆ ಇದೆ. ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಆಗಿಲ್ಲ. ಕನ್ನಡ ಅನ್ನೋದು ಒಟ್ಟಾರೆ ನಮ್ಮ ಕನ್ನಡ ಸಂಸ್ಕೃತಿ, ನಮ್ಮ ಕರ್ನಾಟಕದ ಸಂಸ್ಕೃತಿಯ ಪ್ರತೀಕವಾಗಿದೆ. ಇದು ವ್ಯಕ್ತಿಗಳ ನಡುವೆ ಸಂವಹನ ಮಾಡಲಿಕ್ಕೆ ಇರುವಂತಹ ಒಂದು ಭಾಷಾ ಮಾಧ್ಯಮ ಮಾತ್ರ ಅಲ್ಲ. ನಮ್ಮ ಕನ್ನಡದಲ್ಲಿ ನಮ್ಮ ಅಭಿಮಾನವೂ ಇದೆ, ನಮ್ಮ ಸ್ವಂತತೆ ಇದೆ, ನಮ್ಮ ಅಸ್ಮಿತೆ ಇದೆ, ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿನೂ ಇದೆ. ನಮ್ಮ ಕನ್ನಡಕ್ಕೆ ಮಾತ್ರ ನಮ್ಮದೇ ಆದಂತಹ ಸ್ವಂತ ಬಾವುಟ ಇದೆ. ನಮ್ಮ ಬಾವುಟ ಅರಿಶಿಣ ಮತ್ತು ಕುಂಕುಮವನ್ನು ಪ್ರತಿನಿಧಿಸ್ತದೆ. ಅದು ಅರಿಶಿಣ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ, 2 ಸರಸ್ವತಿ ಸಮ್ಮಾನ ಬಂದಿದ್ದಾವೆ, ಅಸಂಖ್ಯಾತ ಕನ್ನಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಗಳು ಬಂದಿದ್ದಾವೆ. ಅದ್ಭುತವಾದ ಸಿನಿಮಾಗಳನ್ನು ಬಹಳಷ್ಟು ವರ್ಷಗಳಿಂದ ನಾವು ಕೊಟ್ಕೊಂಡು ಬಂದಿದ್ದೀವಿ. ಇಷ್ಟು ಸಂಪದ್ಭರಿತವಾದಂಥ ಭಾಷೆ ಇದು ಎಲ್ಲಿಂದೆಲ್ಲ ಹುಟ್ಟಿ ಬಂದು ಯಾವುದೋ ಇದರಿಂದ ಬಳುವಳಿಯಾಗಿ ಬಂದಿರುವಂಥ ಭಾಷೆ ಅಲ್ಲ. ಇದು ಸ್ವಂತದ್ದು, ಇದು ನೆಲದ ಭಾಷೆ. ಇದರಲ್ಲಿ ನಮ್ಮ ಸಂಸ್ಕೃತಿ ಇದೆ. ಒಂದೊಂದು ಏರಿಯಾಕ್ಕೆ ಹೋದ್ರೂ ಕೂಡ ಅದರ ಸೊಗಡು ಬೇರೆ ಆಗುತ್ತೆ. ಈ ಭಾಷೆಯಲ್ಲಿ ಸಂಸ್ಕೃತದ ಭಾಳಷ್ಟು ಶಬ್ದಗಳು ಸೇರಿಕೊಂಡಿದ್ದಾವೆ. ಹಾಗೆ ಉತ್ತರ ಕನ್ನಡಕ್ಕೆ ಹೋದರೆ ಮರಾಠಿಯ ಒಂದಷ್ಟು ಶಬ್ದಗಳು ಕೂಡ ಸೇರಿಕೊಂಡಿದ್ದಾವೆ. ಆದರೆ ಯಾವುದೋ ಭಾಷೆ ಒಂದಷ್ಟು ಶಬ್ದಗಳು ಸೇರಿಕೊಂಡಿದ್ದಾವೆ ಅಂತಂದು ಮಾತ್ರಕ್ಕೆ ಕನ್ನಡಕ್ಕೆ ಯಾರೋ ಅಪ್ಪ ಅಮ್ಮ ಇದ್ದಾರೆ ಅಂತಲ್ಲ. ಇದು ಸ್ವಂತ ಭಾಷೆ, ಇದು ನೆಲದ ಭಾಷೆ. ನಮಗೆ ಸ್ವಂತಿಕೆ ಇದೆ, ಇದಕ್ಕೆ ಇತಿಹಾಸ ಇದೆ, ದೊಡ್ಡ ಪರಂಪರೆ ಇದೆ. ಇಷ್ಟೆಲ್ಲ ಬಿಟ್ಟು ಇಂತಹ ಒಂದು ಸ್ವಂತಿಕೆ ಇರುವಂತಹ ಭಾಷೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದು ಬಿಟ್ಟು ಯಾವನೋ ತಮಿಳ್ನಾಡನೊಬ್ಬ ಚಲಾವಣೆ ಇಲ್ಲದಂಥ ನಟನ ಪರವಾಗಿ, ಒಂದು ಕಾಲದಲ್ಲಿ ಆತ ಅದ್ಭುತವಾದ ನಟನೇ ಆಗಿರ್ಬೋದು, ಆದರೆ ನಮ್ಮ ನೆಲದಲ್ಲಿ ಒಳ್ಳೆ ಅದ್ಭುತವಾದ ನಟರು ಬಂದಿಲ್ವಾ? ಇಂಥ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಕೂಡ ಆ ಕಮಲ ಹಾಸನ್ನ ಸಮರ್ಥನೆ ಮಾಡಲಿಕ್ಕೆ ನಮ್ಮ ನಟ ನಟಿಯರು ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ನಿಮ್ಮ ಬೌದ್ಧಿಕ ದಿವಾಳಿತನವನ್ನು ತೋರುತ್ತೆ. ನೀವು ಬರೀ ಸಿನಿಮಾ ಮಾಡಿದರೆ ಹೊರತು ಕನ್ನಡದ ಹಿನ್ನೆಲೆನೇ ತಿಳ್ಕೊಳ್ಳಿಲ್ಲ ಅಂತ ನನಗನ್ನಿಸುತ್ತೆ. ಇಂಥ ಒಂದು ಸಂಪದ್ಭರಿತವಾದಂಥ ಭಾಷೆಗೆ ಅವನು ಯಾರೋ ಅಪ್ಪ ಅಮ್ಮನ ಹುಡ್ಕಕ್ಕೆ ಹೋದಂಥ ವ್ಯಕ್ತಿಯನ್ನು ನೀವು ಸಮರ್ಥನೆ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಪಟ್ಕೊಳ್ಬೇಕು ನೀವೆಲ್ಲ. ಸರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯದುವೀರವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇದು ಸಂಸ್ಕೃತಿಯಿಂದ ಹುಟ್ಟಿದ್ದು ಕನ್ನಡ ಅನ್ನುವಂಥದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.